ದಡ್ಡಿ ಇರ್ಸ್ಕೊಡ್ತಾನೆ ಮನೆಗೆ ಹೋಗ್ಬೋದಾಯ್ತು ಹಂಗೆ. ನಾನ್ ಮನೆಗೆ ಹೋಗಲ್ಲ, ನಿಮ್ ಜೊತೆಲೇ ಇರ್ತೀನಿ. ಈ 200 ಕೋಟಿ ಮಾತಾಡು. ಈ 200 ಕೋಟಿ ಕಣ್ಣಾರ ನೋಡ್ತೀನ್ರಿ. ಗಂಡಸ್ರು ಮಾಡೋ ಕೆಲಸ ನಿಂದೆ. ಹೋಗ್ ಮನೆಗೆ ಹೋಗಿ ಮುಸ್ತ ತಿಕ್ಕೋಗ್. ದುಡ್ಡು ಕಾಸಿನ ವಿಚಾರ ನೋಡ್ಕೊಳಕ್ಕೆ ಗಂಡಸಾಗ ನಾನಿಲ್ವಾ? ನಾನು ನೋಡ್ಕೊಳ್ತೀನಿ. ಹೋಗ್ತೀನಿ ಬಿಡಿ, ಕ್ಯಾಬ್ ಬುಕ್ ಮಾಡಿ. ಏನ ಕ್ಯಾಬಾ? ಆಟೋ ತಾನೇ ಬರ್ತಿದ್ದೀನೋ? ಹೋಗ ಆಟೋದಲ್ಲಿ ಹೋಗಲ್ಲ, ಅಷ್ಟು ಸ್ಟಾರ್ಟ್ ಐತೆ. ಅಯ್ಯಯ್ಯೋ, ಯಾಕ್ರಿ ರಸ್ತೆಲಿ ಹಿಂಗ್ ಕಿರ್ಚಾಡ್ತಿದ್ದೀರಾ? ಹೋಗ್ತೀನಿ, ಹೋಗ್ರೆ. ಎಲ್ಲರ ಮುಂದೆ ಎಲ್ಲ ಹೇಳ್ತೀನಿ ಅಂದ್ಕೊಂಡಿದ್ಯಾ? ಇಲ್ಲ, ಹೇಳಲ್ಲ. ಹೇ, ಅಷ್ಟೊಂದೆಲ್ಲ ಶಾಕ್ ಆಗ್ಬೇಡ ಚಿನ್ನ. ಹೇಳಲ್ಲ ಅಂದ್ರೆ ನೀನ್ ನಿನ್ ಶಿಕ್ಷೆಯಿಂದ ಪಾರಾದೆ ಅಂತ. ಇನ್ಮೇಲೆ ನಿನಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ನಿನಗೆ ಜೈಲಿಗೂ ಕಳಿಸ್ಬೋದು, ನಿನ್ ಮೇಲ್ ಮಾನ ನಷ್ಟ ಮೊಕದ್ದಮೆ ಕೇಸು ಹಾಕ್ಬೋದು. ಆದ್ರೆ ಅದರಿಂದ ಅತ್ತೆ ಮಾವ ನೊಂದ್ಕೋತಾರೆ, ನನ್ ಮಗಳು ಇಂಥವಳ ಅಂತ ಬೇಜಾರ್ ಮಾಡ್ಕೋತಾರೆ. ನೀನ್ ಮಾಡಿರೋ ತಪ್ಪಿಗೆ ಅವ್ರು ಯಾಕೆ ಅನುಭವಿಸ್ಬೇಕಲ್ವಾ? ಅದಕ್ಕೆ ನಾನ್ ಡಿಸೈಡ್ ಮಾಡಿದ್ದೆ, ಇನ್ಮೇಲೆ ನೀನ್ ಎಲ್ಲೂ ಹೋಗಲ್ಲ, ನನ್ ಕಣ್ಣು ಮುಂದೆನೆ ಇರ್ತೀಯ. ಆದ್ರೆ ನಿನಗೆ ಪಾಠ ಶುರುವಾಗತ್ತೆ, ಈ ಸತ್ಯಳ ಪಾಠ. ಇಲ್ಲೇ ಕ್ಲಾಸು, ಇಲ್ಲೇ ಸ್ಟಡೀಸು, ಇಲ್ಲೇ ರಿಸಲ್ಟ್. ನೀನಾಗ್ ನೀನೇ ತಿದ್ಕೊಂಡ್ ಬುದ್ಧಿ ಅಂತೂ ಕಲೀಲಿಲ್ಲ. ನಿನ್ನ ನಾನ್ ತಿದ್ದುತ್ತೀನಿ, ಬುದ್ಧಿನೂ ಕಲಿಸ್ತೀನಿ. ನೋಡ್ತಾ ಇರು. ಈ ಗೋವಿಂದ ಎಲ್ಲೋದಾ? ಇನ್ನೂ ಬರ್ಲಿವಲ್ಲ. ನಾನು ಇಲ್ಲೇ ಕೇಳಿದ್ದೆ ಅವನು. ಅಲ್ಲಪ್ಪ, ಇವನು ಬರೋದು ಯಾವಾಗ? ನನ್ನ ಚೆಕ್ ಕ್ಲಿಯರ್ ಮಾಡೋದು ಯಾವಾಗ? ನಂದು 200 ಕೋಟಿ. ಗೋವಿಂದ ಸರ್ ಬಂದ್ಬಿಟ್ಟು ಚೆಕ್ ಕ್ಲಿಯರ್ ಮಾಡಿಬಿಟ್ರೆ ಅಬ್ಬಾ. ಜಗ ಸರ್, ಹೊರಡೋಣ? ನಿಮ್ಗೋಸ್ಕರನೇ ಕಾಯ್ತಾ ಇದೆ. ಬನ್ನಿ ಬನ್ನಿ ಹೋಗೋಣ, ಬನ್ನಿ. ಹೊರಡೋದೇನೆ. ಸರಿ, ಮತ್ತೆ ಇನ್ನೇನು? ಇದೇನ್ ಜಗ್ಗ ಸರ್, ಇಷ್ಟು ದೊಡ್ಡ ಸೂಟ್ ಕೇಸ್ಗಳು? ಮತ್ತೆ 198 ಕೋಟಿ ರೂಪಾಯಿಗಳನ್ನ ಬರೀ ಕೈನಲ್ಲಿ ಹಿಡ್ಕೊಂಡು ಹೋಗಕ್ಕಾಗುತ್ತೇನ್ರಿ? ಅದಕ್ಕೆ ಎಲ್ಲ ಸೆಟಪ್. ಜಗ ಸರ್, ಈ ಚೆಕ್ ಎಲ್ಲ ಇಮಿಡಿಯೇಟ್ ಆಗಿ ಕ್ಲಿಯರ್ ಆಗಲ್ಲ. ಈ ಸೆಟಪ್ ಎಲ್ಲ ವೇಸ್ಟು. ಆಗಲ್ವಾ? ಯಾಕೆ? ಬ್ಯಾಂಕ್ ವ್ಯವಹಾರಗಳೆಲ್ಲ ಹೀಗೆ ಅಲ್ವಾ? ನಾವು ಅನ್ಕೊಂಡಂಗೆಲ್ಲ ಆಗಲ್ಲ, ಸ್ವಲ್ಪ ಟೈಮ್ ಆಗತ್ತೆ. ಹಾಗೆಲ್ಲ ಅನ್ಬೇಡಿ ಗೋವಿಂದ ಸರ್. ಇದಕ್ಕೋಸ್ಕರ ತುಂಬಾ ಹೊತ್ತಿಂದ ಕಾಯ್ತಾ ಕೂತಿದ್ದೀನಿ. ಸುಮ್ಮನೆ ನನಗೆ ನಿರಾಸೆ ಮಾಡ್ಬಿಡಿ ಪ್ಲೀಸ್. ನೀವು ದೊಡ್ಡವರು, ಪ್ಲೀಸ್ ಗೀಸ್ ಅನ್ಬಾರ್ದು. ನಿಮ್ಗೋಸ್ಕರ ಏನಾದ್ರೂ ಮಾಡೋಕ್ಕಾಗತ್ತಾ ಅಂತ ನೋಡೋಣ. ಆಯ್ತಾಯ್ತು, ಕ್ಯಾಶೇ ಕೊಟ್ಬಿಡಿ ಕೇಳಿ. ಅಯ್ಯೋ, ಹಾಗೆಲ್ಲ ಆಗಲ್ಲ ಸರ್, ಇಷ್ಟು ದೊಡ್ಡ ಅಮೌಂಟು. ಮೊದಲು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಆಮೇಲೆ ನಿಮ್ಮ ಅಕೌಂಟಿಂದ ಡ್ರಾ ಮಾಡ್ಕೋಬೇಕು. ಹಂಗೆ ಆಗಲಿ, ಅದಾದ್ರೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಅದೇ ಥರ ಮಾಡೋದು ಬೇಡ, ಮೊದಲು ಹೊರಟ್ಬಿಡೋದು ಇಲ್ಲಿಂದ. ಬನ್ನಿ. ಇರಿ, ಆಟೋದಲ್ಲಿ ಹೋಗೋಣ. ಓಹೋ, ಇವಳು ಗ್ಯಾಂಗು, ಇವಳು ದೊಡ್ಡ CID ಅಂತೆ. ಇವಳೇ ಎಲ್ಲ ಪತ್ತೆ ಮಾಡಿದ್ಲಂತೆ, ಅದನ್ನ ನಾವು ನಂಬೇಕಂತೆ. ನಂಬಲೇಬೇಕತ್ಗೆ. ಈಗ ತಾನೇ ಕಮಿಷನರ್ ಹತ್ರ ಮಾತಾಡಿದೆ.
ಈ ಗ್ಯಾಂಗ್ನ ಹಿಡಿಯೋದಕ್ಕೆ ನಿಮ್ಮ ಸೊಸೆನೇ ಕಾರಣ ಅಂತ ಹೇಳಿದ್ರು ಅಣ್ಣ. ಸತ್ಯ, ನಿಜಕ್ಕೂ ನಿನ್ ಗ್ರೇಟ್ ಅಮ್ಮ. ಇದನ್ನೆಲ್ಲ ಯಾವಾಗ ಮಾಡಿದೆ ಸತ್ಯ? ನಮ್ಗೆ ಯಾರಿಗೂ ಇದು ಗೊತ್ತೇ ಆಗ್ಲಿಲ್ಲ. ನಿನ್ ಗಂಡನ ಒಂದು ದೊಡ್ಡ ಚಕ್ರವ್ಯೂಹದಿಂದ ಪಾರ್ ಮಾಡ್ಬಿಟ್ಟೆ ನೀನು. ಕಾರ್ತಿಕ್, ಸಾರಿ. ಇರ್ಲಿ ಚಿಕ್ಕಪ್ಪ, ನನ್ನಿಂದ ಆಗಿರೋ ಎಡವಟ್ಟಿಗೆ ನೀವ್ಯಾಕೆ ಸಾರಿ ಕೇಳಬೇಕು? ನಾನೇ ಎಚ್ಚರಿಕೆಯಲ್ಲಿ ಇರಬೇಕಾಗಿತ್ತು. ಕಾರ್ತಿಕ್, ನೀನು ಈ ಮನೆ ಮಗ. ಇಲ್ಲಿ ನಮ್ಗ್ಯಾರಿಗೂ ನಿನ್ನ ವ್ಯಕ್ತಿತ್ವದ ಬಗ್ಗೆ ಅಪನಂಬಿಕೆ ಇಲ್ಲ ಕಣೋ. ಆದರೆ ನಿನ್ನ ಒಂದು ಸಣ್ಣ ನೆಗ್ಲಿಜೆನ್ಸಿಯಿಂದ ಈ ರೀತಿಯೆಲ್ಲ ಆಗೋಯ್ತಲ್ಲ ಅನ್ನೋ ಒಂದು ಚಿಕ್ಕ ಬೇಜಾರಷ್ಟೇ ಅಲ್ವಾ ಅಣ್ಣ? ಈ ರೀತಿ ಹೇಳೋದು ನಿನ್ನ ದೊಡ್ಡ ಗುಣ ಅಮ್ಮ. ನಿನ್ನಂಥ ಹೆಂಡತಿನ ಪಡೆಯೋದಕ್ಕೆ ನಮ್ಮ ಕಾರ್ತಿಕ್ ಆಗಲಿ, ನಿನ್ನಂಥ ಸೊಸೆನ ಪಡೆಯೋದಕ್ಕೆ ನಾವೆಲ್ಲ ಆಗಲಿ ಬಹಳ ಪುಣ್ಯ ಮಾಡಿದ್ದೀವಿ. ಇದ್ಯಾವ ನ್ಯಾಯ? ಕಾರ್ತಿಕನ್ನ ಇಷ್ಟು ಬೇಗ ಕ್ಷಮಿಸ್ಬಿಟ್ರ ನೀವು? ಏನ್ ಹಾಗಂದ್ರೆ? ನಾವು ದುಡ್ಡಿನ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡಾಗ ನಮ್ಮನ್ನ ಮನೆಯಿಂದ ಆಚೆ ಹಾಕಕ್ ನೋಡಿದ್ರಿ. ಈಗ ಕಾರ್ತಿಕ್ ಅವಳಿಗೆ ದುಡ್ಡು ಕೊಡಕ್ ಹೋಗಿದ್ನಲ್ಲ, ಆ ದುಡ್ಡು ಎಲ್ಲಿಂದ ಬಂತು, ಹೇಗೆ ಅರೇಂಜ್ ಮಾಡ್ದ ಅನ್ನೋದನ್ನ ನೀವ್ ಯಾರು ವಿಚಾರಿಸಿದ್ರಾ? ಹೌದು ಕಾರ್ತಿಕ್, ನಿನ್ನ ಹತ್ರ ಅವಳಿಗೆ 50 ಲಕ್ಷ ಕೊಡುವಷ್ಟು ಹಣ ಎಲ್ಲಿಂದ ಬಂತು? ಹಾಗೆ ಕೇಳಿ ಚಿಕ್ಕಪ್ಪ. ಎಲ್ಲಿಂದ ಬಂತು ಕಾರ್ತಿಕ್ ಅಷ್ಟೊಂದು ದುಡ್ಡು? 50 ಲಕ್ಷ ಅಂದ್ರೆ ಸುಮ್ಮನೆನಾ? ಸುಹಾಸ್ ತಂದಿಟ್ಟಿದ್ರಲ್ಲ ದುಡ್ಡು, ಅದೇ ದುಡ್ಡನ್ನ ಕದ್ಕೊಂಡು ಹೋಗಿ ಅವಳಿಗೆ ಸುರಿದ್ಯಾ? ಕಾರ್ತಿಕ್, ಕೀರ್ತನ ಏನ್ ಹೇಳ್ತಾ ಇದ್ದಾಳೆ? ಸೀತಮ್ಮ, ನಾನು ವಿಚಾರಿಸ್ಲಾ? ಕೀರ್ತನ ಅವರೇ, ಕಾರ್ತಿಕ್ ಮನೆ ದುಡ್ಡು ತಗೊಂಡಿದ್ದಾನೆ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಯಾವ ದುಡ್ಡು? ಇನ್ಯಾವುದು? ನಿನ್ನೆ ಸುಹಾಸು ಚಿಕ್ಕಪ್ಪಂಗೆ ಕೊಟ್ರಲ್ಲ ಆ ದುಡ್ಡು. ಅವನು ಮನೇಲಿರೋ ದುಡ್ಡನ್ನೇ ಎತ್ಕೊಂಡೋದ್ನಾ ಅಂತ ನನಗೆ ಡೌಟು. ಕಾರ್ತಿಕ್ ದುಡ್ಡು ಕೊಡೋ ಪ್ರಯತ್ನ ಮಾಡಿದ್ದು, ಕೊಟ್ಟಿಲ್ಲ. ಅಷ್ಟಕ್ಕೂ 50 ಲಕ್ಷ ಕ್ಯಾಶ್ನ ಅರೇಂಜ್ ಮಾಡೋದು ಸುಲಭನಾ? ಸುಲಭ ಅಲ್ಲ ಅಂತಾನೆ ಕದ್ದಿರ್ಬೋದು ಅಂತ ಹೇಳ್ತಾ ಇರೋದು. ಕಾರ್ತಿಕ್ ಕದ್ದಿಲ್ಲ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಓಕೆ ಓಕೆ, ಈಗ ಚರ್ಚೆ ಬೇಡ. ಊರ್ಬೇಡ, ರೂಮ್ಗೆ ಹೋಗಿ ಹಣ ಇದೆಯಾ ನೋಡ್ಕೊಂಬ.
ಒಂದೇ ಒಂದು ಕ್ಷಣನು ಎರಡನೇ ಯೋಚನೆ ಮಾಡಿದೆ ನನ್ನ ಕಷ್ಟನೇ ನಿನ್ನ ಕಷ್ಟ ಅನ್ಕೊಂಡು ನನ್ನ ಪರವಾಗಿ ನಿಂತಿಯಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಂದೇನೋ ದುಡ್ಡಷ್ಟಕ್ಕೆ ಇಲ್ಲ ಅಮೂಲ್ ಬೇಬಿ. ನಾನು ಯಾವತ್ತೂ ನೀನ್ ಬೇರೆ ನಾನ್ ಬೇರೆ ಅಂತ ಯೋಚನೆ ಮಾಡ್ದವಳೆ ಅಲ್ಲ. ನಿನ್ ಕಷ್ಟ ನನ್ ಕಷ್ಟನೂ ಅಲ್ವಾ. ನೀನ್ ನೊಂದ್ಕೊಂಡ್ರೆ ನನಗೂ ನೋವಾಗಲ್ವಾ ಅಮೂಲ್ ಬೇಬಿ. ಹೆಂಡತಿ ಅಂದ್ರೆ ಬರೀ ಸುಖಕ್ ಮಾತ್ರ ಅಲ್ಲ, ಕಷ್ಟಕ್ಕೂ. ನಿನ್ ಕಷ್ಟ ಸುಖ ಎರಡರಲ್ಲೂ ಸಮಪಾಲ್ ಬೇಕು ಅಂತ ಆಸೆ ಪಟ್ಟೆ. ಹಾಗಂತ ನಾನ್ ನಿನ್ನನ್ನು ಫೋರ್ಸ್ ಮಾಡಲ್ಲ. ನೀನಾಗ್ ನೀನೇ ನನ್ನನ್ನು ಪೂರ್ತಿಯಾಗಿ ಒಪ್ಕೊಳ್ಳೋವರೆಗೂ ನಾನು ಕಾಯ್ತೀನಿ. ಥ್ಯಾಂಕ್ ಯು. ಯು ಆರ್ ಮೈ ಸ್ಟ್ರೆಂತ್ ಸತ್ಯ. ನಿನ್ ಜೊತೆಲಿದ್ರೇನೆ ಶಕ್ತಿ. ಯಾಕೆ ಸತ್ಯ ನಗ್ತಾ ಇದ್ಯಾ? ನೋಡು, ಈ ತರ ಒಳ್ಳೆ ಸಿಚುವೇಶನ್ ಅಲ್ಲಿ ನಗ್ತಾ ಕಾಮಿಡಿ ಮಾಡ್ತಾ ಇದ್ಯಾ. ನೀನ್ ಇಷ್ಟೊಂದು ಸೀರಿಯಸ್ ಆಗಿದ್ರೆ ನೋಡೋದಕ್ಕಾಗಲ್ಲ ಅಮೂಲ್ ಬೇಬಿ. ನೀನ್ ಯಾವಾಗ್ಲೂ ಸಿಟ್ ಮಾಡ್ಕೋತಾ ಸಿಡುಕ್ತಾ ಜೋಕ್ ಮಾಡ್ತಾ ಇರ್ಬೇಕು. ಯಾಕೆ? ನಾನೇನ್ ಕಾಮಿಡಿ ಪೀಸಾ? ಅಯ್ಯೋ ಶಾಂತಂ ಪಾಪಂ, ನನ್ ಪತಿ ದೇವ್ರಿಗೆ ನಾನು ಹಾಗಿಲ್ಲ ಅಂತೀನ. ಸತ್ಯ ಸತ್ಯ. ನಾನು ಯಾವತ್ತೂ ನಿನ್ನ ಮುಖನ ನೋಡೇ ಇರಲಿಲ್ಲ ಸತ್ಯ. ಯಾವಾಗಲೂ ಹೊಡಿ ಬಡಿ ಅನ್ನೋ ಸತ್ಯ ಒಳಗಡೆ ಇಷ್ಟೊಂದು ಸಂಕೋಚ ನಾಚಿಕೆರೋ ಹುಡುಗಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಮಾಜಕ್ಕೋಸ್ಕರ ನಾನು ಹಾಗಿರ್ಲೇಬೇಕಾಗಿತ್ತು ಅಮೂಲ್ ಬೇಬಿ. ಅದು ನನ್ನ ಅನಿವಾರ್ಯತೆ. ಆದ್ರೆ ಎಲ್ರಿಗೂ ಇರೋ ತರ ಫೀಲಿಂಗ್ಸ್ ನನಗೂ ಇದೆ. ನನ್ಗಿವಾಗ ಎಲ್ಲ ಅರ್ಥ ಆಗ್ತದೆ ಸತ್ಯ. ಆದ್ರೆ ನಾನು ಯಾವತ್ತೂ ಅಲ್ಲ ಸತ್ಯ, ಈ ಮಾಳ್ವಿಕನ್ ವಿಚಾರನೆಲ್ಲ ನೀನು ಹೇಗೆ ತಿಳ್ಕೊಂಡೆ? ನಾನು ನಿನ್ಗೇನೋ ಹೇಳೇ ಇರಲಿಲ್ಲ. ಅಂಥದ್ರಲ್ಲಿ ನೀನು ಎಲ್ಲ ತಿಳ್ಕೊಂಡು ಈ ವಿಚಾರನ ಸಾಲ್ವ್ ಹೇಗೆ ಮಾಡಿದೆ? ಅಜ್ಜಿ ಕೋಳಿ ಕೂಗ್ಲಿಲ್ಲ ಅಂದ್ರೆ ಊರಿಗೆ ಬೆಳಕಾಗಲ್ಲ ಅಂದ್ಕೊಂಡಿದ್ಯಾ ಅಮೂಲ್ ಬೇಬಿ? ಈ ಸತ್ಯ ಕೈ ಇಟ್ರೆ ಸಾಕು, ಎಂತ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗ್ಲೇಬೇಕು. ಅದೇ ಹೇಗೆ? ಇವಾಗ ನೀನು ಮಾಳ್ವಿಕನ್ ಮೀಟ್ ಮಾಡಿದ್ಯಾ ಅಂದ್ರೆ ನೀನು ಅವಳಿಗೆ ಸರಿಯಾಗಿ 4 ಬಾರಿಸಿದ್ರು ಬಾರಿಸಿರ್ತೀಯ ಅಲ್ವಾ? ಮುಲಾಜೆ ಇಲ್ಲ. ಅವಳು ಇದನ್ನೆಲ್ಲ ದುಡ್ಡುಗೋಸ್ಕರ ಮಾಡಿದ್ಲ? ಅವಳಿಂದ ಯಾರಿದ್ದಾರೆ? ಈ ಡೀಟೇಲ್ಸ್ ಎಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಸತ್ಯ? ಕೆಲವೊಂದನ್ನ ಕೆತ್ಕೋದಕ್ಕೆ ಹೋಗ್ಬಾರ್ದು ಅಮಲ್ ಬೇಬಿ. ಹೇಗಾಯ್ತು ಯಾಕಾಯ್ತು ಅಂತೆಲ್ಲ ತಿಳ್ಕೊಳಕ್ ಹೋದ್ರೆ ಮನ್ಸಿಗೆ ಇನ್ನೊಂದಷ್ಟು ಬೇಜಾರಾಗುತ್ತೆ, ನೋವಾಗತ್ತಷ್ಟೆ. ನನಗೆ ತಿಳ್ಕೊಬೇಕು ಸತ್ಯ. ಏನಾಗಿದೆಯೋ ಅದನ್ನ ಅಲ್ಲಿಗೆ ಬಿಟ್ಬಿಡು ಅಮಲ್ ಬೇಬಿ. ತಪ್ಪು ಮಾಡಿರೋಳ್ಗೆ ಶಿಕ್ಷೆ ಆಗಿದೆ, ಮಾಡಿಸಿರೋರ್ಗೂ ಆಗತ್ತೆ. ಇದ್ರ ಮೇಲೆ ನನಗೆ ಹೆಚ್ಚೇನು ಕೇಳಬೇಡ ಅಮೂಲ್ ಬೇಬಿ.
ಅಳಿಯಂದ್ರು ದೇವ್ರಂತ ಮನುಷ್ಯರು ಇಂಥವ್ರ ಮೇಲೂ ಆರೋಪ ಮಾಡಿದಾರಲ್ಲ, ಅವ್ರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಲ್ವೇ? ಇಂಥ ಜನನೂ ಇರ್ತಾರಮ್ಮ. ಯಾರಿಗೆ ದುಡ್ಡು ಮಾನ ಮರ್ಯಾದೆಕಿನ್ನ ದೊಡ್ಡದು ಅನ್ಸುತ್ತೋ ಅಂತವ್ರೆ ಇಂಥ ಕೆಲಸ ಮಾಡೋದು. ಅಳಿಯಂದ್ರು ಈಗ ಹೇಗಿದ್ದಾರೆ? ಪರವಾಗಿಲ್ಲಮ್ಮ, ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ನಾನಿದ್ದೀನಲ್ಲ, ನೋಡ್ಕೋತೀನಿ, ನೀನೇನು ಯೋಚನೆ ಮಾಡಬೇಡ. ಅಲ್ವೇ ಸತ್ಯ, ಅವ್ರು ಸಿಕ್ಕಾಕೊಂಡಿದ್ದು ನಿನ್ನಿಂದಾಗಿನ? ಹ್ಞೂ ಅಮ್ಮ, ಕೋಟೆ ಮನೆ ಸೊಸೆಯಾಗಿ ಕಾರ್ತಿಕ್ ಹೆಂಡತಿಯಾಗಿ ಅದು ನನ್ನ ಕರ್ತವ್ಯ ಅಂತ ಅನ್ನಿಸ್ತು. ಮನೆ ನೆಮ್ಮದಿನೇ ಹಾಳಾದಾಗ ನಾನು ಹಳೆ ಸತ್ಯ ಆಗ್ಲೇಬೇಕಲ್ವಾ? ಅಂದ್ರೆ ನೀನ್ ಮತ್ತೆ ಹೊಡೆದಾಟ ಬಡ್ದಾಟ ಮಾಡ್ದೇನೆ? ಇದನ್ನೆಲ್ಲ ನಿಮ್ ಮತ್ತೆ ಒಪ್ತಾರಾ? ಅಮ್ಮ, ನೀನೇ ಹೇಳಲಿಲ್ವಾ ಗಂಡನ ಜೊತೆ ನಿಲ್ಲೋದು ಹೆಂಡತಿ ಮೊದಲನೇ ಆದ್ಯತೆ ಅಂತ? ನಾನು ಅದನ್ನೇ ಮಾಡಿದೆ. ನಮ್ಮ ಅತ್ತೆ ದೃಷ್ಟಿಕೋನ ಬೇರೆ. ಹಾಗಂತ ನನ್ನ ಗಂಡನ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡೋದಕ್ಕಾಗತ್ತಾ? ಸರಿಯಾಗಿ ಬೆಂಡೆತ್ತಿದ್ದೀನಿ. ಅಲ್ಲ ಕಣೆ ಅಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಈಗೆಲ್ಲ ಸರಿ ಆಯ್ತಲ್ಲ, ಅಷ್ಟೇ ಸಾಕು. ಇನ್ನಾದ್ರೂ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಕೂತು 2 ಹೊತ್ತು ನೆಮ್ಮದಿಯಾಗಿ ಊಟ ಮಾಡೋ ಥರ ಆದ್ರೆ ಅಷ್ಟೇ ಸಾಕಮ್ಮ ನಂಗೆ. ಇದು ನೀನೇನಾ ನನ್ನ ಮಗಳು ಸತ್ಯನ ಮಾತಾಡ್ತಿರೋದು? ನನ್ನ ಕುಟುಂಬ ಅಂತ ಎಷ್ಟು ಕಾಳಜಿಯಿಂದ ಮಾತಾಡ್ತಿದೀಯಲ್ಲ ಕಂದ. ನಾನು ಯಾವತ್ತೂ ನೀನ್ ಇಷ್ಟು ಬದಲಾಗ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ಗಂಡನ ಮನೆಯಿಂದ ನೀನ್ ಈ ರೀತಿ ಫೋನ್ ಮಾಡಿ ಮಾತಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಕಾಲ ಬಂದಾಗ ಎಲ್ಲವೂ ತಾನಾಗ್ ತಾನೇ ಬದಲಾಗತ್ತಮ್ಮ. ಅದರಲ್ಲೂ ಹೆಣ್ಮಕ್ಳು ವಿಚಾರದಲ್ಲಿ ಮದುವೆ ಆದ್ಮೇಲೆ ತುಂಬಾ ಬದಲಾವಣೆ ಆಗತ್ತೆ ಅಂತ ನನಗೀಗ ಗೊತ್ತಾಗ್ತಾ ಇದೆ. ಕೇಳೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ? ನಿನ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಅಲ್ಲಿ ನೀನು ಅಜ್ಜಿ, ಇಲ್ಲಿ ನಮ್ಮ ಮನೆಯವ್ರೆಲ್ಲರೂ ಖುಷಿಯಾಗಿದ್ರೆ ನಂಗಷ್ಟೇ ಸಾಕಮ್ಮ, ಬೇರೆ ಏನೂ ಬೇಡ. ಎಷ್ಟು ದೊಡ್ಡ ಮನಸ್ಸು ಸತ್ಯನಿಂದ. ಜೀವನ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ. ನೋಡು, ನೀನು ಎಲ್ಲವನ್ನೂ ಜಯಿಸಿದೀಯ, ಮತ್ತ್ಯಾಕೋ ಟೆನ್ಷನ್ನು? ಊಟ ಮಾಡು. ಹೌದು ಕಾರ್ತಿಕ್, ನಿನಗೆ ಕಷ್ಟ ಅಂತ ಬಂದಾಗ ಹೆತ್ತವರಾದ ನಾವು ನಿನ್ನ ಜೊತೆ ಇರಲಿಲ್ಲ. ಆಗ ಏನು ಮಾಡಬೇಕು ಅಂತ ನಮಗೂ ಗೊತ್ತಾಗಲಿಲ್ಲ. ನಿನಗೆ ರೇಗದ್ವಿ, ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ವಿ. ಆದರೆ ಸತ್ಯ ಮಾತ್ರ ಅವಳ ಗಂಡನ್ನ ಬಿಟ್ಕೊಟ್ಟಿಲ್ಲ. ಕಾರ್ತಿನ ನಂಬದ್ಲು, ಅವನನ್ನ ಕಾಪಾಡ್ಕೊಂಡ್ಲು. ಆದರೆ ನಾವು ಮನೆಯವರಾಗಿ ಚಿಕ್ಕ ವಯಸ್ಸಿಂದ ಅವನನ್ನ ನೋಡ್ಕೊಂಡು ಬಂದಿರೋರಾಗಿ ಅವನನ್ನೇ ನಂಬಲಿಲ್ಲ. ಈ ಸಮಾಜ ಜೊತೆ ಸೇರಿ ನಾವು ಅವನನ್ನ ದೂಷಿಸಿದ್ವಿ. ನಮ್ಮ ಮನೆ ಮಗ, ನಮ್ಮ ಕಾರ್ತಿ ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನಾ ಅಂತ ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ. ಬಿಟ್ಕೊಟ್ಬಿಟ್ವಿ. ಊರ್ಮಿಳಾ, ಎಲ್ಲ ನಮ್ದೇ ತಪ್ಪು ಅನ್ನೋ ಹಾಗೆ ಮಾತಾಡ್ಬೇಡ. ನಮ್ಮ
ನಮ್ಗೇನು ಕಾರ್ತಿಕ್ ಮೇಲೆ ಪ್ರೀತಿ ಇಲ್ವಾ? ಆಗ ಪರಿಸ್ಥಿತಿ ಸಂದರ್ಭ ಹಾಗಿತ್ತು ಅಷ್ಟೇ. ಅಕ್ಕ ದಯವಿಟ್ಟು ನಾವು ಮಾಡಿರೋದನ್ನ ಸಮರ್ಥಿಸ್ಕೊಳ್ಳೋದು ಬೇಡ. ನಾವು ಮಾಡಿರೋದು ತಪ್ಪು ಅಷ್ಟೇ. ಏನೇ ಕಾರಣ ಕೊಟ್ಟರು ತಪ್ಪು ಸರಿ ಆಗಲ್ಲ. ಮನೆ ಹಿರಿಯರಾಗಿ ನಾವೇ ನಮ್ಮ ಮಕ್ಕಳ ಪರ ನಿಲ್ಲಿಲ್ಲ ಅಂದ್ರೆ ಇನ್ಯಾರಕ್ಕ ನಿಲ್ಬೇಕು? ಸತ್ಯದಿಂದಾಗಿ ಕಾರ್ತಿ ಅಪವಾದದಿಂದ ಹೊರಗಡೆ ಬಂದ. ಇಂಥ ಸಮಯದಲ್ಲಿ ನಾವು ಸತ್ಯನ ಪರವಾಗಿ ನಿಂತ್ಕೋಬೇಕು. ಅವಳು ಮಾಡಿರೋ ಕೆಲಸ ಮೆಚ್ಕೋಬೇಕಲ್ವಾ? ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಹಾಗಲ್ಲ ಅಕ್ಕ. ಒಂದ್ ವೇಳೆ ಸತ್ಯ ರಿಸ್ಕ್ ತಗೊಳ್ದೆ ಕಾರ್ತಿಕ್ ತಪ್ಪಿಲ್ಲ ಅಂತ ಪ್ರೂವ್ ಮಾಡದೆ ಇದ್ದಿದ್ರೆ ಕೋಟೆ ಮನೆ ಮೇಲೆ ಅದೊಂದು ಚುಕ್ಕೆ ಶಾಶ್ವತವಾಗಿ ಉಳಿದ್ಬಿಡೋದು. ಸತ್ಯ ಕಾಪಾಡಿದ್ದು ಅವಳ ಗಂಡನ ಮರ್ಯಾದೆ ಮಾತ್ರ ಅಲ್ಲ ಅಕ್ಕ, ನಮ್ಮ ಮನೆತನದ ಮರ್ಯಾದೆ ಕೂಡ. ಅದೇನೋ ಅಂತಾರಲ್ಲ, ಮಗುನು ಚೂಟಿ ತೊಟ್ಲು ತೂಗೋದು ಅಂತ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ನಮ್ಮ ಮನೆ ಸಮಸ್ಯೆನೇ ಅವಳು ಊರ್ಮಿಳಾ. ಅವಳು ಈ ಮನೆಗೆ ಬಂದಾಗಿಂದ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ. ಸಮಸ್ಯೆ ಯಾರಿಂದ ಬರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ಸಮಸ್ಯೆಯಿಂದ ದೂರ ಇರಬೇಕು. ಇಲ್ಲ ಅಂದ್ರೆ ಸಮಸ್ಯೆ ಮಾಡೋರಿಂದ ದೂರ ಹೋಗ್ಬೇಕು. ಅಕ್ಕ, ನೀನ್ ಯಾಕೋ ಸತ್ಯನ ಬಗ್ಗೆ ಪೂರ್ವಗ್ರಹ ಇಟ್ಕೊಂಡು ಮಾತಾಡ್ತಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಅದನ್ನೆಲ್ಲ ಆಚೆ ಇಟ್ಟು ಯೋಚನೆ ಮಾಡಕ್ಕ. ನಿಜವಾದ ಸತ್ಯ ಏನು ಅಂತ ನಿನ್ಗೆ ಅರ್ಥ ಆಗತ್ತೆ. ಊರ್ಮಿಳಾ, ಏನ್ ಇಷ್ಟೊತ್ತಲ್ಲಿ ಬಜ್ಜಿ ಕರಿತಾ ಇದೀಯಾ? ಸತ್ಯ ಮಾಡೋದಕ್ಕೆ ಹೇಳಿದ್ಲು ಅಕ್ಕ. ಏನು ಅವಳು ಹೇಳದ್ಲ? ಅವಳು ಹೇಳದ್ಲು ಅಂತ ನೀನ್ ಮಾಡ್ಬಿಡದಾ? ಅತ್ತೆ ಯಾರು ಸೊಸೆ ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಏನೋ ಅಪರೂಪಕ್ಕೆ ಕೇಳಿದಾಳೆ, ಮಾಡ್ಕೊಟ್ರೆ ತಪ್ಪೇನಕ್ಕ? ಪ್ರತಿ ಸಲ ಅವಳನ್ನ ವಹಿಸ್ಕೊಂಡು ಬರ್ತೀಯಲ್ಲ ಊರ್ಮಿಳಾ, ನೋಡು ನಿನ್ ಹತ್ರ ಹೇಗ್ ಕೆಲಸ ತೆಗೆಸ್ತಿದ್ದಾಳೆ ಅಂತ. ಅತಿ ಆಯ್ತು ಅವಳದು. ಅಕ್ಕ ಹೋಗ್ಲಿ ಬಿಡು. ಅವಳಿಗೆ ಅಡಿಗೆ ಮನೆ ಅಧಿಕಾರ ಇದ್ದಿದ್ರೆ ಅವಳೇ ಮಾಡ್ಕೋತಾ ಇದ್ಲು ಅಲ್ವಾ? ನನ್ನನ್ನು ಯಾಕೆ ಕೇಳ್ತಿದ್ಲು? ಇದು ನನ್ ತಪ್ಪೇನಾ? ಅಂತೂ ಎಲ್ಲ ಸೇರಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿ. ಅಕ್ಕ ಆಕ್ಚುಲಿ ಸತ್ಯ ಅವಳಿಗೋಸ್ಕರ ಅಲ್ಲ ಬಜ್ಜಿ ಕೇಳಿದ್ದು, ಕಾರ್ತಿಗೋಸ್ಕರ. ಕಾರ್ತಿಕ್ಗ ಅವನ್ ಬಜ್ಜಿ ತಿನ್ನಲ್ವೇ? ಕಾರ್ತಿ ಸತ್ಯನ ಹತ್ರ ಕೇಳದ್ನಂತೆ ಭಾವನ್ಗೋಸ್ಕರ ಬಜ್ಜಿ ಬೇಕು ಅಂತ. ಹಾಗಾಗಿ ಈ ಬಜ್ಜಿ ಮಾಡ್ತಿರೋದು ಸತ್ಯನ್ಗೋಸ್ಕರ ಅಲ್ಲ, ಭಾವನ್ಗೋಸ್ಕರ. ಚಿತ್ರವಾಗಿದೆಯಲ್ಲ, ನಮ್ಮವ್ರು ಕೇಳಿದ್ರಂತ. ಚಿಕ್ಕತ್ತೆ ಬಜ್ಜಿ ರೆಡಿನಾ? ರೆಡಿ ಆಗಿದೆ ಸತ್ಯ. ಏ ಹುಡುಗಿ, ಏನ್ ನಡೆಸ್ತಾ ಇದ್ದೀರಾ? ಸೀತಮ್ಮ ವಾಪಸ್ ಬಂದು ಹೇಳ. ಕಾರ್ತಿಕ್ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ನಾ ಬಂದು ಹೇಳ್ತೀನಿ. ಸಾಕು ಸುಮ್ಮನಿರೇ ದಿವ್ಯಾ, ಅಪಶಕ್ನ ಮಾತಾಡಬೇಡ. ಇನ್ನೊಂದು ಗೊತ್ತಾ ನಿನಗೆ, ಕೆಲಸ ಮಾಡಿ ಮಾಡಿ ಯಾರೂ ಸತ್ತಿಲ್ಲ. ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡಿರೋರೆ ಬೇಗ ಸತ್ತಿರೋದು. ಸುಮ್ಮನೆ ಇರಜಿ, ನಿನಗೆ ಹೆಂಗೆ ಅರ್ಥ ಆಗತ್ತೆ ನನ್ನ ಕಷ್ಟ? ಬೆಂಗಳೂರಲ್ಲಿದ್ದಾಗ ಆರಾಮಾಗಿದ್ದೆ, ಇಲ್ಲಿ ಬಂದು ಹೆಂಗಾಗಿದೆ ನೋಡು. ಮತ್ತೆ ನೀನೇ ಅಲ್ವಾ ಇಲ್ಲಿಗೆ ಓಡ್ ಬಂದಿದ್ದು? ಅಜ್ಜಿ ಪದೇ ಪದೇ ಅದನ್ನೇ ಹೇಳ್ಬೇಡ. ಇವಾಗೇನು ಆ ತಾತನ ಹತ್ರ ಮಾತಾಡಿ ಕೆಲಸ ಕಡಿಮೆ ಮಾಡಿಸ್ತೀಯೋ ಇಲ್ವೋ? ಕೊಟ್ಟು ಮಾತನ್ನ ಉಳಿಸ್ಕೊಳಜ್ಜಿ. ಅಯ್ಯ ಬಿಡೆ, ಏನಂತ ಮಹಾ ಮಾತು ಕೊಟ್ಟಿರೋದು. ಕೆಲಸ ಮಾಡು,
ಕೆಲಸ ಮಾಡಿದಷ್ಟು ದೇಹಕ್ಕೆ ಒಳ್ಳೇದು, ದೇಹ ಗಟ್ಟಿ ಆಗುತ್ತೆ. ಮತ್ತೆ ಶುರು ಹಚ್ಕೊಂಡ್ಯಾ ಬುದ್ಧಿವಾದನ? ನನಗೆ ನಿನ್ನ ಬುದ್ಧಿವಾದ ಬೇಕಾಗಿಲ್ಲ. ಇದು ಅನುಭವ ಕಣೆ. ಎಷ್ಟು ಜನಕ್ಕಿಂತ ಅವಕಾಶ ಸಿಗುತ್ತೆ ಹೇಳು? ಅಷ್ಟಕ್ಕೂ ಇನ್ನೆಷ್ಟು ದಿನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರು, ನೀನು ಕೆಲಸ ಕಲ್ತ್ಕೊಂಡಂಗಾಗುತ್ತೆ. ಓ ಅಜ್ಜಿ, ನೀವಿಲ್ಲೇ ಇದ್ದೀರಾ? ನಾನು ಊರ್ ತುಂಬಾ ನಿಮ್ಮನ್ನು ಹುಡುಕ್ದೆ, ನೀವು ನೋಡಿದ್ರೆ ಇಲ್ಲೇ ಇದ್ದೀರಾ. ಆ ಕಾಕ್ರೋಚ್ ಅಜ್ಜಿ ಇಲ್ಲೇ ಇದ್ದಾರೆ. ನನ್ನ ಕ್ಷಮಿಸಿಬಿಡು ಮಗನೇ, ನನ್ನ ಕ್ಷಮಿಸಿಬಿಡು, ನನ್ನ ಕ್ಷಮಿಸಿಬಿಡು. ಮಾತಾಡ್ಬೇಡಿಯಪ್ಪ. ದಯವಿಟ್ಟು ಕಾರ್ತಿಕ್, ನನ್ನ ಕ್ಷಮಿಸಿಬಿಡು ಮಗನೇ, ನನ್ನ ಕ್ಷಮಿಸಿಬಿಡು. ಏನೇ ಇದ್ರು ಮಾತಾಡಿ ಬಗೆಹರಿಸ್ಕೊಳ್ಬೇಕು ಒಂದು ಸಣ್ಣ ಸೂಕ್ಷ್ಮನೂ ನನಗೆ ಗೊತ್ತಾಗ್ಲಿಲ್ವಲ್ಲೋ. ಅಯ್ಯೋ ಇಲ್ಲಪ್ಪ, ನನ್ನಲ್ಲೇ ಏನೋ ಕೊಡ್ತಾ ಇದೆ. ಇಂಥ ಪರಿಸ್ಥಿತಿ ತಂದ್ಕೊಂಡಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನಾನು ಬದಲಾಗ್ಬೇಕಪ್ಪ. ನೀವು ಹೇಳ್ದಾಗೆ ನನ್ನ ಎಚ್ಚರಿಕೆಯಲ್ಲಿ ನಾನು ಇರಬೇಕಾಗಿತ್ತು. ನಾನು ತಿದ್ಕೋಬೇಕಪ್ಪ. ನಾನು ನಿಮ್ಮ ಮಗ ಅನ್ಸ್ಕೋಬೇಕು. ಹೇಳಿಪ್ಪ, ನಾನು ನಿಮ್ಮ ಹಾಗಾಗಬೇಕು ಅಂದರೆ ನಾನು ಏನು ಮಾಡಬೇಕು? ನಾನು ಹೇಗೆ ಬದಲಾಗಬೇಕು ಹೇಳಿಪ್ಪ. ಕಾರ್ತಿಕ್, ನಿನಗೆ ಎಲ್ಲ ತಿಳುವಳಿಕೆನೂ ಇದೆ ಕಣೋ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನಗೆ ಒಳ್ಳೆ ಹೃದಯ ಇದೆ. ನಿನಗೆ ಜನರ ಕಪಟ ಗೊತ್ತಾಗಲ್ಲ ಕಣೋ. ನೋಡು, ಮೋಸ ಹೋಗೋರಿರೋ ತನಕ ಮೋಸಗಾರರು ಇದ್ದೇ ಇರ್ತಾರೆ ಕಣೋ. ನೀನು ಜನರ ಜೊತೆ ಜಾಸ್ತಿ ಬೆರೀಲಿಲ್ವಲ್ಲ, ಅದಕ್ಕೆ ನಿನಗೆ ಗೊತ್ತಾಗಲಿಲ್ಲ. ಕಾರ್ತಿಕ್, ನಿನ್ನನ್ನು ನೀನು ಬದಲಾಯಿಸ್ಕೊಂಡ್ರೆ ಸಾಕು, ಅಪ್ಪನ ಮೀರಿಸೋ ಮಗ ಆಗ್ತೀಯ ಕಣೋ ನೀನು. ಅದೆಲ್ಲ ಸಾಧ್ಯ ಇಲ್ಲ ಅಪ್ಪ. ನೋಡು ಕಾರ್ತಿಕ್, ನನಗೂ ವಯಸ್ಸಾಗಿದೆ. ನಿನಗೂ ಈ ಜೀವನ ಎದುರಿಸಬೇಕು, ಕಲಿಬೇಕು ಅನ್ನೋ ಛಲ ಬಂದಿದೆ. ನಾಳೆಯಿಂದ ನೀನು ಯಾಕೆ ನಮ್ಮ ಕಂಪ್ನಿ ವ್ಯವಹಾರ ನೋಡ್ಕೋಬಾರ್ದು? ಅಪ್ಪ, ನಾನಾ? ಆಗ
ನೀನು ಎಂಗೇಜ್ ಆಗ್ತೀಯಾ, ಎಕ್ಸ್ಪೀರಿಯನ್ಸ್ ಬರುತ್ತೆ. ಆಗಿರೋ ಕಹಿ ಘಟನೆನ ಮರೆಯೋದಕ್ಕೆ ಸಹಾಯನೂ ಆಗುತ್ತೆ ಕಣೋ. ಕಾರ್ತಿ, ಏನಂತೀಯ? ಹಾ, ಅಯ್ಯೋ, ಅವ್ರಿಗೂ ಆತಂಕ ಆಗಿರುತ್ತಲ್ವಾ ಭಾವ? ಇದೇನಿದು, 2 ದೊಡ್ಡ ಸೂಟ್ ಕೇಸ್ ಇದೆ. ಹಣದ ಕಂತೆಗಳು ಇದರಲ್ಲೇ ತುಂಬಿಸ್ಕೊಂಡ್ ಬಂದಿದ್ದೀನಿ, ನೋಡ್ತೀಯಾ? ಏನಕ್ಕೆ ಹಂಗೆ ಮುಖ ಮಾಡ್ಕೊಂಡ್ಯ? ಏನೋ ಕೆಲ್ಸ ಇತ್ತು ತಂದೆ, ಖಾಲಿ ಸೂಟ್ ಕೇಸ್ ಅಮ್ಮ. ಆಮೇಲೆ ಭಾವನ ಹತ್ರ ಕೋಟಿ ಗಟ್ಟಲೆ ದುಡ್ಡಿದೆ, ಸೂಟ್ ಕೇಸ್ ತುಂಬಾ ತುಂಬ್ಕೊಂಡ್ ಬಂದ್ಬಿಟ್ಟವ್ರೆ ಅಂತ ಊರು ತುಂಬಾ ಅಪಪ್ರಚಾರ ಮಾಡ್ಬಿಟ್ಯಾ? ಸುಶೀಲ ಹೇಳಿದ್ಲು ಅಂತ ಕೇಳ್ದೆ ಭಾವ. ನನ್ಗೆ ಯಾಕೆ ಈ ಉಸಾಬರಿ ಹೇಳಿ? ನೀವು ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ಯಾರು ಮಾತಾಡ್ತಿರೋದು ಬಾಯಿಗೆ ಬಂದಂಗೆ? ಜಾನಕಿ, ಹೇಳ್ತಾ ಇದ್ದೀನಿ ಕೇಳೋ. ಹೆಣ್ಮಕ್ಳು ನೀವು ನಿಮ್ ಕೆಲಸ ನೋಡ್ಕೊಂಡು ತೆಪ್ಕಿದ್ ಬಿಡ್ಬೇಕು. ದುಡ್ಡು ಕಾಸಿನ ವಿಚಾರಕ್ಕೆ ಬರೋಷ್ಟು ಮೆರಿಬಾರ್ದು, ಅರ್ಥ ಆಯ್ತಾ? ಇನ್ನೊಂದು ಸಾರಿ ಏನಾದ್ರು ದುಡ್ಡು ಕಾಸಿನ ವಿಚಾರ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಬಂದ್ಬಿಟ್ಲು, ಏಯ್ ಮೊದ್ಲು ನಿನಗೆ ಹೊಡಿಬೇಕು, ನಾನು ಯಾರ್ಯಾರ ಹತ್ರ ಯಾವ ವಿಷಯ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಸತ್ಯ, ಸತ್ಯ, ಅದು ಅಪ್ಪ. ಸತ್ಯ, ಏನು ಹೇಳ್ಬೇಡ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನನ್ನ ಬಗ್ಗೆ ಮಾತಾಡಿದ್ ನೋಡಿ ನನಗೆಷ್ಟು ಖುಷಿ ಆಯ್ತು ಗೊತ್ತಾ? ಅದು ನಾನಿನ್ ಬಗ್ಗೆ ಆಡಿರೋ 2 ಮಾತಿಗೆ ನೀನ್ ಇಷ್ಟೊಂದು ಖುಷಿ ಪಡ್ತಾ ಇದ್ಯಾ? ಹೇಗಿದೆ? ಕೇಳ್ಬೇಕಾ? ಸಖತ್ತಾಗಿದೆ. ನನ್ ಬಂಗಾರ, ನೀನು ಈ ಸೂಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ ತಲೆ ಚೆನ್ನಾಗಿದೆ, ಗುಂಡಿನ ಕಿತ್ತೋಗಿದೆ ನೋಡು, ಅದಕ್ಕೆ ಹೇಳೋದು ನಿನ್ ಟೇಸ್ಟೇ ಚೆನ್ನಾಗಿಲ್ಲ ಅಂತ. ಅಷ್ಟೇ ತಾನೆ? ಈಗ ನೋಡು ಹೇಗ್ ಮ್ಯಾಜಿಕ್ ಮಾಡ್ತೀನಿ ಅಂತ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? 100 ವಿಷಯ ಇದ್ದರೂನು ನಿನ್ನದೊಂದೇ
ನಿಂತ್ಕೋ, ಈ ಕಡೆ ತಿರುಗು, ಪರವಾಗಿಲ್ಲ. ಪರವಾಗಿಲ್ಲ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಏಯ್, ಇಲ್ಲೇನ್ ಕೋತಿ ಕುಣಿತಾ ಇದೆಯಾ ಕಂಟಿನ್ಯೂ ಮಾಡಕ್ಕೆ? ಯಾಕೆ ಹಿಂಗ್ ಆಡ್ತಾ ಇದೆಯಾ? ನನಗೆ ಗೊತ್ತಾಗ್ಲಿಲ್ಲ, ನುಗ್ಬಿಟ್ಟೆ. ಅಲ್ಲ, ಬಾಗ್ಲನ್ ಲಾಕ್ ಮಾಡ್ಕೊಳ್ಳೋದ್ ತಾನೆ? ಏಯ್, ನೀನ್ ಅನ್ಕೊಂಡಂಗ್ ಏನೂ ಇಲ್ಲ. ಒಂದು ಚಿಕ್ಕ ಎಡವಟ್ಟಾಯ್ತು, ಅಷ್ಟೊತ್ತಲ್ಲಿ ನೀನ್ ಬಂದ್ಬಿಟ್ಟೆ. ಅಷ್ಟೇನಾ? ಅಷ್ಟೇ ಇದ್ದಂಗಿರ್ಲಿಲ್ಲ. ಏಯ್, ಚಿಕ್ಕ ಮಕ್ಳು ತರ ಇರ್ಬೇಕು. ದೊಡ್ಡ ದೊಡ್ಡ ಮಾತೆಲ್ಲ ಆಡಬಾರ್ದು. ಅಪ್ಪನ್ಗೋಗಿ ನಾನ್ ರೆಡಿ ಇದೀನಿ ಅಂತ ಹೇಳೋಗು. ಓ, ನಾನೀಗ ಹೋಗ್ಬೇಕಾ? ಹೋಗ್ತೀನಿ. ನೀವು ನಿಮ್ ರೊಮ್ಯಾನ್ಸ್ನ ಮುಂದುವರಿಸಿ. ಏ ರಿತು, ಆ ತರ ಏನು ಇಲ್ಲ. ಏಯ್, ಇವಳು ಬೇರೆ ಏನೇನೋ ಅನ್ಕೊಂತಾ ಇದ್ದಾಳೆ. ಅಯ್ಯ, ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀಯ? ಅವಳು ಏನಾದ್ರೂ ಅಂದ್ಕೊಳ್ಳಿ ಬಿಡು. ನಾವಿಬ್ರು ಗಂಡ ಹೆಂಡತಿ, ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ನೀನು. ಸುಮ್ನೆ ಸತ್ಯ, ನಿಂಗೇನು ಗೊತ್ತಾಗಲ್ಲ. ಅವಳು ನನ್ ತಂಗಿ, ಅವಳು ಏನೇನೋ ಅನ್ಕೊಂಡ್ರೆ ನಂಗೆ ಮುಜುಗರ ಆಗಲ್ವಾ? ಅಯ್ಯೋ ಕಪಿರಾಯ, ನಿಂದೊಳ್ಳೆ ಕತೆ ಆಯ್ತಲ್ಲ. ಅಷ್ಟೊಂದು ನಾಚಿಕೆ ಸಂಕೋಚ ಇದ್ದಿದ್ರೆ ನನ್ ಮೇಲೆ ಯಾಕೆ ಬೀಳ್ಬೇಕಾಗಿತ್ತು? ಗಟ್ಟಿಯಾಗಿ ನಿಂತ್ಕೋಬೇಕಿತ್ತು. ಹೇಳ್ದವಳು ನೀನು, ನಾನಲ್ಲ. ಏನ್ ನೀನು ಯಾವಾಗ್ಲೂ ನನ್ ಮೇಲೆ ದಾದಾಗಿರಿ ಮಾಡ್ತೀಯಾ? ಬ್ಲೇಸರ್ನ ಅಷ್ಟೊಂದು ಗಟ್ಟಿಗೆ ಇಟ್ಕೊಂಡು ಯಾರು ಹೇಳಿತಾರೆ? ನೋಡು, ಸುಮ್ನೆ ನಗ್ಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ನಗದೆ ಇನ್ನೇನ್ ಮಾಡ್ಲಿ? ನಾರ್ಮಲ್ ಆಗಿ ಹೇಳಿದ್ರೇನೆ ಆಯತ ಬೀಳ್ತೀಯ. ಬರೀ ಬ್ಲೇಸರ್ ಹಾಕೊಂಡ್ರೆ ಸಾಲದು, ಒಳಗಡೆಯಿಂದ ಕಾನ್ಫಿಡೆನ್ಸ್ ಇರ್ಬೇಕು. ಮುಖದಲ್ಲಿ ಅಳಕಿದ್ರು ಪರವಾಗಿಲ್ಲ, ಗುಂಡಿಗೆಲಿ ಗಟ್ಟಿತನ ಇರ್ಬೇಕು. ಆಗ ಎಂತ ಪ್ರಾಬ್ಲಮ್ ಬಂದ್ರು ಎದುರಿಸ್ಬೋದು. ಸತ್ಯನ್ ಗಂಡ ಕಣಯ್ಯ ನೀನು, ಹೆಂಗಿರ್ಬೇಕು? ನಿನ್ ರೇಂಜ್ ಏನು ಅಂತ ಇನ್ನಾದ್ರೂ ಅರ್ಥ ಮಾಡ್ಕೊ ಅಮ್ಮಲ್ಬೇ. ನಿನಗೆ ನನ್ ರೇಕ್ಸದ್ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಅಲ್ವಾ? ಅದೇನದು ಸತ್ಯನ್ ಗಂಡ ಅಂತ ಬಿಲ್ಡಪ್ ತಗೊಳ್ಳೋದು? ಕಾರ್ತಿಕ್ ಹೆಂಡತಿ ನೀನು ಅಂತಾನು ಹೇಳ್ಬೋದಲ್ವಾ? ಹೇಳ್ಕೋಬಹುದು, ಆದ್ರೆ ನೀನ್ ಅವಕಾಶ ಮಾಡ್ಕೊಡ್ಬೇಕಲ್ಲ. ರೇಗಿಸ್ಬೇಡ ಸತ್ಯ, ನಿನ್ಗೆಲ್ಲ ತಮಾಷೆನಾ? ಇಲ್ಲ ಪುಣ್ಯಾತ್ಮ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈ ಸತ್ಯ ಅಮೂಲ್ ಬೇಬಿ ಅಲ್ಲ, ಈ ಸತ್ಯ ಕೋಟೆ ಮನೆ ಕಾರ್ತಿಕ್ ಹೆಂಡತಿ ಅಂತ ಹೇಳೋ ತರ ಆದ್ರೆ ನಾನ್ ಹೆಂಗ್ ಬೀಗ್ತಾ ಓಡಾಡ್ತೀನಿ ಗೊತ್ತಾ? ನೀನ್ ಹೆಸರು ಮಾಡಿದ್ರೆ ಎಲ್ರಿಗಿಂತ ಜಾಸ್ತಿ ಸಂಭ್ರಮ ಪಡೋಳು ನಾನೇ, ತಿಳ್ಕೊ. ಆಯ್ತಾಯ್ತು, ನಾನು ಇಲ್ಲೇ ಇದ್ರೆ ನನ್ ಮೆದಳ್ಗೆ ಕೈ ಹಾಕ್ತ್ಯಾ? ನಾನಿನ್ ಹೋಗ್ತೀನಿ. ಇನ್ಯಾವತ್ತೂ ನೀನು ಹಿಂತಿರುಗಿ ನೋಡ್ದಿರೋ ಹಾಗಾಗ್ಲಿ. ನಮ್ಮನೇಲಿ ಎಲ್ರಿಗಿಂತ ಹೆಚ್ಚಿನ ಸಾಧನೆ ಮಾಡು ಗಂಧ. ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಮ್ಮ, ಆಶೀರ್ವಾದ ಮಾಡಿ. ನೀವು ಅಷ್ಟೇ ಅಮ್ಮ. ಗುಡ್ ಲಕ್. ನಿನ್ನ ಕಹಿ ಘಟನೆಗಳೆಲ್ಲ ಮುಗಿದು ಇನ್ನು ಮುಂದೆ ಒಳ್ಳೆಯ ದಿನಗಳನ್ನು ಕಾಣು. ಇವತ್ತಿನಿಂದ ನಿನ್ನ ಹೊಸ ಜರ್ನಿ ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಪ್ಪ. ನಿಮ್ಮ ಆಶೀರ್ವಾದ ಒಂದಿದ್ರೆ ಲೈಫಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಅದು ಯಾವಾಗಲೂ ಇರುತ್ತೆ ಕಣೋ. ಲೇಟ್ ಮಾಡೋದು ಬೇಡ. ಬಿಸ್ನೆಸ್ನಲ್ಲಿ ಟೈಮು ಬಹಳ ಮುಖ್ಯ. ನಡಿ ಹೋಗೋಣ. ಅಣ್ಣ, ನನ್ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳಲ್ವಾ? ಅಯ್ಯೋ, ನಿನ್ ಕಾಲಿಗೆ ಬಿದ್ದ ಆಶೀರ್ವಾದ ಬೇರೆ ತಗೋತಾರೆ. ಬಾ, ವಿಶ್ ಮಾಡು, ಅಷ್ಟೇ ಸಾಕು. ಆಲ್ ದಿ ಬೆಸ್ಟ್ ಕಣೋ. ಥ್ಯಾಂಕ್ ಯು. ಈ ಕೋಟೆ ಮನೆಯ ಕೀರ್ತಿಯನ್ನು ಹಾರಿಸಿ ಈ ರಿತುಗೆ ತಕ್ಕ ಸಹೋದರ ನನ್ನ. ಏನ್ ಕಿತ್ತೂರು ಚೆನ್ನಮ್ಮ. ಹೌದ್ ನೋಡಿ ಹೇಳಿ ಅಂದ್ರೆ ಚಿಂದಂತ ಮಾತಾಡ್ಬಿಟ್ರಿ. ವಾಯ್ಸ್ ಯಾಕೋ ಡಲ್ ಆಗಿದೆಯಲ್ಲ? ಯಾಕೆ, ಏನಾದ್ರು ಪ್ರಾಬ್ಲಮ್ಮ? ನೀವೀಗ 200 ಕೋಟಿ ಒಡೆಯ, ಎಷ್ಟು ಖುಷಿಯಾಗಿರ್ಬೇಕು. ನೀವ್ ನೋಡಿದ್ರೆ ಇಷ್ಟೊಂದು ಡಲ್ ಆಗಿದ್ದೀರಾ, ಯಾಕೆ? ಡಲ್ಲ ಇಲ್ವಲ್ಲ, ಚೆನ್ನಾಗಿದೆ. ನಿಜ ಹೇಳಿ ಮಾವ, ಏನ್ ಸಮಸ್ಯೆ? ಇಲ್ಲಪ್ಪ, ನಾನು ಯಾಕೆ ಸುಳ್ಳು ಹೇಳಿ, ಬಹಳ ಖುಷಿಯಾಗಿದ್ದೀನಿ. ಫೋನ್ ತಾನೇ, ನಾನು ಖುಷಿಯಾಗಿರೋದು ನಿಮಗೆ ಕಾಣಿಸ್ತಿಲ್ ಬಿಡಿ. ಇಲ್ಲಿ ನಮ್ ಸುಶೀಲಾ ನಿಮ್ಮತ್ತೆ
ಹೇಳ್ತಾ ಇದ್ಲು ನನ್ನ ಬಾಯಿ ಕಿವಿಯೋರ್ಗೆ ಹೋಗ್ಬಿಟ್ಟಿಗೆ ಅಷ್ಟು ಸಂತೋಷದಾಗಿದ್ದೀನಿ ನಾನು. ಹಾಗಿದ್ರೆ ಸರಿ ಬಿಡಿ. ಒಟ್ನಲ್ಲಿ ನಮ್ ದಿವ್ಯನ್ ತವ್ರ ಮನೆ ಕಡೆಯವರು ಖುಷಿಯಾಗಿರ್ಬೇಕು. ನನಗ ಸಾಕು. ನೀವ್ ಖುಷಿಯಾಗಿದ್ರೆ ದಿವ್ಯ ಖುಷಿಯಾಗಿದ್ದಂಗೆ, ಅವಳು ಖುಷಿಯಾಗಿದ್ರೆ ನಾನ್ ಖುಷಿಯಾಗಿದ್ದಂಗೆ. ದೊಡ್ಡ ಮನುಷ್ಯನಿಗೆ ದೊಡ್ಡ ಮನಸ್ಸಿರೋದು ಅನ್ನೋ ಮಾತು ಸುಳ್ಳ? ನೀವು ದೊಡ್ಡ ಮನುಷ್ಯರು ಅಳಿ ಅಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಮಾತಾಡ್ತೀರಾ, ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ತೀರಾ. ಅಬ್ಬಾ ಸಾಕು ಮಾವ, ನನಗೆ ಈ ಹೊಗಳಿಕೆ ಎಲ್ಲ ಇಷ್ಟ ಆಗಲ್ಲ ಅಂತ ನಿಮ್ಗೆ ಗೊತ್ತಲ್ವಾ. ಇವತ್ತಿಂದ ನಿಮ್ ರೇಂಜೇ ಚೇಂಜ್ ಆಗ್ಬೇಕು. ಆ ಲೆವೆಲ್ಗೆ ಇನ್ವೆಸ್ಟ್ ಮಾಡಿ. ಹಾ ಸರಿ ಸರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಇನ್ಯಾವಾಗಾದ್ರೂ ಕಾಲ್ ಮಾಡಿ ಬಿಸ್ನೆಸ್ ಪ್ಲಾನ್ ಹೇಳ್ಕೊಡ್ತೀನಿ. ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ದುಡ್ಡನ್ನ ದುಡ್ಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೆಮ್ಮದಿಯಾಗಿರಿ, ಆಯ್ತಾ? ಆಯ್ತು ಅಳಿ ಅಂದ್ರೆ ನೀವ್ ಹೇಗೆ ಹೇಳ್ತೀರೋ ಹಾಗೆ. ಯಾಕ್ರಿ ನಗ್ತಿದ್ದೀರಾ? ಉಗಿತಿದ್ರು ತಕ್ಮಟ್ಟಿಗೆ ಕೆಂಪು ಚೆನ್ನಾಗಿ ಕಾಡ್ಜಿ ಕಡೆ. ಏನು ದುಡ್ಡು ಗಿಡ್ ಬೇಕಾಗಿತ್ತಾ? ಅದಕ್ಕೆ ಹೀಗಾಡ್ತಿದ್ದೀರಾ? ₹1 ಇಲ್ಲ ನನ್ನ ಹತ್ರ. ನೀವು ಇಸ್ಪಿಟ್ ಆಡಿ ಕಳ್ಕೊಂಡ್ ಬನ್ನಿ, ಅವ್ರಿಗೆ ಚೆಕ್ 2 ಲಕ್ಷ ರೂಪಾಯಿ ಕೊಟ್ಟು ನಾಮ ಹಾಕಿಸ್ಕೊಂಡ್ ಬನ್ನಿ. ನಾನು 200-300 ಉಳಿಸಿದ್ದನ್ನ ನಿಮ್ಗೆ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ. ನಾಚಿಕೆ ಆಗಲ್ವಾ ನಿಮ್ಗೆ? ನೀನು ಸಿಟ್ ಮಾಡ್ಕೊಂಡ್ರೆ ಕೆಂಪು ಚೆನ್ನಾಗಿ ಕಚ್ಚ ಕಡೆ. ಅಲ್ಲ, ನಿಮ್ಗೇನ್ ಬಂದಿರೋದು ಅಂತೀನಿ. ನಿನ್ನೆ ತಾನೆ ದುಡ್ಡು ಕಳ್ಕೊಂಡು ಒಳ್ಳೆ ದೆವ್ವದ ತರ ಬಂದ್ ಕೂತ್ಕೊಂಡಿದ್ರಿ. ಈಗ ನೋಡಿದ್ರೆ ಆಗ್ಲೇ ಸಂತೋಷದಿಂದ ಕುಣಿತಾ ಇದ್ದೀರಾ. ಅಲ್ಲ ರೀ, ನಿಮ್ಗ್ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ವಿಷಯ ಕೇಳಿದ್ರೆ ನಿಮ್ಗೂ ಖುಷಿ ಆಗ್ತದೆ. ಅಷ್ಟು ಸಂತೋಷ ಸಮಾಚಾರ. ಓ ಏನ್ರಿ ದುಡ್ಡು ಸಿಕ್ತಾ? ದುಡ್ಡುಗಿಟ್ಟು ಸಿಗ್ಲಿಲ್ಲ ಕಡೆ, ಎಲ್ಲ ಕಳೆದೋಯ್ತು. ಕಳ್ಕೊಳಕ್ಕೆ ಏನು ಇಲ್ಲ, ಕ್ಲೀನ್ ಶೇವ್. ರೀ, ಪಂಗನಾಮ ಹಾಕಿಸ್ಕೊಂಡಿದ್ರು ಅದನ್ನ ಖುಷಿಯಾಗಿ ಹೇಳ್ತಿರೋ ಮೊದಲನೇ ವ್ಯಕ್ತಿ ನೀವೇ ಅನ್ಸತ್ತೆ. ದಡ್ಡಿ. ಈಗ ನನಗೆ ಎಷ್ಟಪ್ಪ ಲಾಸ್ ಆಗಿರೋದು? 2 ಲಕ್ಷ. ಅಂದ್ರೆ ಗೋವಿಂದ ನನಗೆ ನಾಮ ಇಕ್ಕಿರೋದು 2 ಲಕ್ಷ ರೂಪಾಯಿಗೆ, ಆದ್ರೆ ನಮ್ಮ ಅಳಿಯಂದ್ರಿಗೆ ಇಕ್ಕಿರೋದು 200 ಕೋಟಿ ರೂಪಾಯಿಗೆ. ಅಳಿಯಂದ್ರಿಗೆ ಲಾಸ್ ಆದ್ರೆ ನೀವು ಸಂತೋಷ ಪಡ್ತೀರಾ? ಅಳಿಯಂದ್ರು ಅನ್ನೋದು ನೆಕ್ಸ್ಟ್ ತಿಳ್ಕೊ. ಈಗ ಒಬ್ರಿಗೆ ನಮ್ಗಿಂತ ಜಾಸ್ತಿ ನಷ್ಟ ಆಗೈತೆ ಅಂದ್ರೆ ನಮ್ ದುಃಖ ಸ್ವಲ್ಪ ಕಡಿಮೆ ಆಗಲ್ವೋ? ಹಾಗೆ ಈ ತರ ಯೋಚನೆ ಮಾಡಿ ನಾನೊಂದು ಸ್ವಲ್ಪ ನಿರಾಳ ಆಗ್ಬಿಟ್ಟಿದ್ದೀನಿ. ಈ ಪ್ರಪಂಚದಾಗೆ ನಾನು ಒಬ್ಬನೇ ಅಲ್ಲ ಕಡೆ ಮೋಸ ಹೋಗಿರೋದು. ಎಲ್ರು ಮೋಸ ಹೋಗ್ಯವ್ರೆ. ನೋಡೋ, ಇದೆ ಸ್ವರ್ಗ, ಇದೆ ನರಕ. ಅವಕಾಶನೇ ಇಲ್ಲ, ಎಲ್ಲ ಡೋರು ಕ್ಲೋಸ್ ಆಗ್ತಿದೆ ಅನ್ನುವಾಗ ದೊಡ್ಡ ಹೆಬ್ಬಾಗ್ಲೇ ತೆರ್ಕೊಂಡಿದ್ವಿ. ಇದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ? ಸತ್ಯ, ಇವತ್ತಿದೆ ನಿನಗೆ ಹಬ್ಬ. ಈ ರಾಖಿ ಮೂಲಕ ನಿಂಗೆ ಚಳಿ ಬಿಡಿಸ್ತೀನಿ, ನೋಡ್ತಾ ಇರು. ಆದ್ರೆ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ?
ಯಾಕೆ ಇಷ್ಟೊಂದು ನಗ್ತಿದ್ಯಾ? ಮತ್ತಿನ್ನೇನಮ್ಮ, ದೊಡ್ಡಪ್ಪನೇ ಒಂದ್ ದೊಡ್ಡ ಫ್ರಾಡ್. ಆದ್ರೆ ಆ ಬಾಲ ಅವ್ರಿಗಿಂತ ದೊಡ್ಡ ಫ್ರಾಡ್. ದೊಡ್ಡಪ್ಪಂಗ ಆಗ್ಬೇಕಾಗಿತ್ತೆ. ಯಾವಾಗ್ಲೂ ಇನ್ನೊಬ್ರು ಕಾಟ ಕೊಡ್ತಾ ಇರ್ತಾರೆ, ದೇವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರ. ಅದಕ್ಕೆ ಅವ್ರಿಗೆ ಹೀಗಾಗಿರೋದು. ಹಾಗೆಲ್ಲ ಅನ್ಬಾರ್ದು ಕಣೆ. ಅವ್ರು ಅನ್ಯಾಯ ಮಾಡ್ತಾರೆ ಅಂತ ಅವ್ರ ಬಗ್ಗೆ ನಾವು ಕೆಟ್ಟದ್ದು ಯೋಚನೆ ಮಾಡಬಾರ್ದು. ಅಮ್ಮ, ಇದ್ ಕಲಿಯುಗ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಅವ್ರ ಬಗ್ಗೆ ಅಷ್ಟೆಲ್ಲ ಸಿಂಪತಿ ಇಟ್ಕೋಬೇಡ ನೀನು. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನೀನು ಗಿರ್ಜಮ್ಮ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸರಿ, ನೆಕ್ಸ್ಟ್ ಟೈಮ್ ಗಿರ್ಜಮ್ಮ ಇದ್ದಾಗ ಫೋನ್ ಮಾಡು. ಹಾ ಸರಿ ಕಣೆ, ಮಾಡಿಸ್ತೇನೆ. ಇಷ್ಟೊತ್ತು ಅದೇ ತಾನೇ ಹೇಳ್ಕೊಟ್ಟಿದ್ದು. ಈಗ ಫಾರ್ಮುಲಾ ಅಪ್ಲೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡು ಅಷ್ಟೇ, ಸಿಂಪಲ್. ಲೈಫ್ಗೂ ಇದೇ ತರ ಫಾರ್ಮುಲಾಗಳು ಇದ್ದಿದ್ರೆ ನಮ್ಮ ಈಕ್ವೇಶನ್ ಎಷ್ಟು ಚೆನ್ನಾಗಿರೋದು. ಏನಂದೆ? ಏನಿಲ್ಲ, ಇದ್ ನನಗ್ ಗೊತ್ತಾಗ್ತಿಲ್ಲ ಅಂತ ಹೇಳ್ದೆ. ರಿತು ಏನ್ ಆಟ ಆಡ್ತಾ ಇದ್ಯಾ? ನಿನಗೆ ನಿಜವಾಗ್ಲೂ ಪಾಠ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆಯೋ ಅಥವಾ ನನ್ನ ಟೈಮ್ ವೇಸ್ಟ್ ಮಾಡಕ್ ಕರ್ಸಿದ್ಯೋ? ನಿನಗ್ ಯಾಕ ಅನುಮಾನ? ನನಗ್ ಪಾಠ ಕೇಳಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ. ಸ್ಪೆಷಲಿ ನಿನ್ನ ಹತ್ರ ಪಾಠ ಕೇಳಿಸ್ಕೊಳಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ. ವೇಟ್, ನನ್ನ ಅಪಾರ್ಥ ಮಾಡ್ಕೋಬೇಡ. ನಿನ್ಮೇಲೆ ನನ್ಗೇನೋ ಲವ್, ಅದಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಅಂತಾನೂ ಅನ್ಕೋಬೇಡ. ನೀನು ಪಾಠನ ಚೆನ್ನಾಗ್ ಮಾಡ್ತೀಯ, ಅದಕ್ಕೆ ಹಾಗಂದೆ ಅಷ್ಟೇ. ಆದ್ರೆ ಯಾವ ಟ್ಯಾಲೆಂಟು ನಿಮ್ ಮುಂದೆ ವರ್ಕ್ ಆಗ್ತಿಲ್ವಲ್ಲ. ನೀನಂತೂ ಇಂಪ್ರೂವ್ನೇ ಆಗ್ತಾ ಇಲ್ಲ. ರಿಯಲಿ ನನಗೆ ಅನಿಸ್ತಿದೆ ಎಲ್ಲಾನು ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಅಂತ. ವಾಟ್? ಅಂದ್ರೆ ಸ್ಟಡೀಸ್ ಅಲ್ಲಿ ಕಣೋ. ಡೇ ಬೈ ಡೇ ನಾನು ಸ್ಟಡೀಸ್ ಅಲ್ಲಿ ಬೆಟರ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಏನೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ಮಾತ್ ಸಾಕು, ಕೆಲ್ಸ ನೋಡು. ಹೇಳದ್ನಲ್ಲ ನನ್ಗೇನು ಅರ್ಥ ಆಗ್ತಿಲ್ಲ ಅಂತ. ಆದ್ರೆ ನೀನು ಪ್ರೀತಿಯಿಂದ ಸಮಾಧಾನದಿಂದ ನನಗೆ ಹೇಳ್ಕೊಟ್ರೆ ಎಲ್ಲ ಅರ್ಥ ಆಗತ್ತೆ. ಯಾಕೋ ಸರಿ ಇಲ್ಲ ರೀತು, ಏನಕ್ಕೊಂಥರ ಆಡ್ತಾ ಇದೆಯಾ? ಸುಮ್ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡು. ಇನ್ನೊಂಚೂರು ಪ್ರೀತಿ ಆಡ್ ಮಾಡಿದ್ರೆ ಪಟ್ ಅಂತ ಸಾಲ್ವ್ ಮಾಡ್ಬಿಡ್ತೀನಿ. ಈಗೇನು, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ಅಷ್ಟೇ ತಾನೆ? ನಾನು ಮಾಡಿರೋ ಒಂದೇ ಒಂದು ಎಡವಟ್ಟಿಂದ ಪಾಪ ಅಪ್ಪ ತಲೆ ತಗ್ಸೋವಾಗಾಯ್ತು. ಅವ್ರು ಇಷ್ಟೊಂದು ಪ್ರೀತಿಯಿಂದ ಕಟ್ಟಿರೋ ಕಂಪ್ನಿಗೂ ನನ್ನಿಂದ ನಷ್ಟ. ಛೇ, ನೋಡಿ, ಏನೇ ಇದ್ರೂ ಮುಕ್ತವಾಗಿ ಹೇಳಿ. ಕಾರ್ತಿಕ್ ಇದ್ದಾನೆ ಅಂತ ಸಂಕೋಚ ಪಟ್ಕೋಬೇಡ. ಕಾರ್ತಿಕ್, ನೀನು ಅಷ್ಟೆ. ಇದನ್ನು ವೈಯಕ್ತಿಕವಾಗಿ ತಗೋಬೇಡ. ಈ ಸಮಸ್ಯೆಗೆ ಹೇಗೆ ಪರಿಹಾರ ಹುಡುಕಬೇಕು ಅಂತ ನಾವೆಲ್ಲ ಯೋಚನೆ ಮಾಡೋಣ. ಕಾರ್ತಿಕ್ ಮುಂದೆನೇ ಇದನ್ನು ಡಿಸ್ಕಸ್ ಮಾಡಿದ್ರೆ ಅವರಿಗೆ ಮುಜುಗರ ಆಗ್ಬೋದೇನೋ ಸರ್. ಬದುಕನ್ನು ಎದುರಿಸೋದಕ್ಕೆ ಇದೇ ಅವನಿಗೆ ಮೊದಲನೇ ಪಾಠ. ಆಗ ಅವನು ಗಟ್ಟಿ ಆಗ್ತಾನೆ. ಆಪಾದನೆ ಯಾರ ಮೇಲೆ ಬೇಕಾದರೂ ಬರಬಹುದು, ಆದರೆ ಅಪರಾಧ ಆಗಿದೆಯೋ ಇಲ್ಲವೋ ಅನ್ನೋದು ಮುಖ್ಯ ಅಲ್ವಾ? ನನ್ನ ಮಗ ಈ ಕೇಸಲ್ಲಿ ನಿರಪರಾಧಿ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇನ್ನು ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ. ನಾವು ಎಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀವಿ ಸರ್. ಕೆಲವರು ಒಪ್ತಾರೆ. ರಾಮಚಂದ್ರ ಸರ್ ಮಗ ಹಾಗೆ ಮಾಡಿರಲ್ಲ, ಮೊದಲೇ ನಮಗೆ ಗೊತ್ತಿತ್ತು ಅಂತನೂ ಅಂತಾರೆ. ಆದರೆ ಇನ್ನು ಕೆಲವರು ಬೇರೆನೇ ಕತೆ ಹೇಳ್ತಾರೆ ಸರ್. ಶ್ರೀಮಂತರ ಮಗ ಕೇಸ್ ಮುಚ್ಚಾಕ್ಸಿದ್ರು ಅಂತನೂ ಅಂತಾರೆ ಸರ್. ಒಟ್ಟಿನಲ್ಲಿ ಇದರಿಂದ ಆಗಿರೋ ಲಾಸ್ ಅಂತೂ ತುಂಬ ದೊಡ್ಡದು ಸರ್. ಅವರವರ ಭಾವಕ್ಕೆ ನಾವೇನೇ ಹೇಳಿದರೂ ಜನ ನಂಬಲ್ಲ. ಆದರೆ ಅವರು ಏನು ನಂಬಬೇಕು ಅಂತಿರುತ್ತೋ ಅದನ್ನೇ ನಂಬೋದು. ನನ್ನ ಮಗ ಮಾಡದೇ ಇರೋ ತಪ್ಪಿಂದ ಆಗಿರೋ ಡ್ಯಾಮೇಜ್ಗೆ ಯಾವುದೇ ಕಾರಣಕ್ಕೂ ಇವನು ಹೊಣೆ ಅಲ್ಲ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೆಲಸ ಮಾಡ್ತಾ ಹೋಗೋಣ. ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ.
ಇದ್ದಕ್ಕಿದ್ದಂತೆ ಈ ಸ್ಟ್ರಾಟಜಿನ ಬದಲಾಯಿಸೋದ್ರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಸರ್. ನಾವು ಜನರ ನಂಬಿಕೆನ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಇದು ವರ್ಕ್ ಆಗಲ್ಲ ಸರ್. ನೀವು ಈ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಸ್ಟಡಿ ಮಾಡಬೇಕು. ಅಲ್ಲ, ಒಂದ್ಸತಿ ಟ್ರೈ ಮಾಡಕ್ ಪ್ರಾಬ್ಲಮ್ ಏನು? ಎಷ್ಟೊಂದು ಸತಿ ನಾವು ಅನ್ಕೊಂಡಿರೋ ಲೆಕ್ಕಾಚಾರ ತಪ್ಪಾಗಿರುತ್ತಲ್ವಾ? ಕಾರ್ತಿಕ್, ಮೊದಲು ಅವ್ರು ಹೇಳಿದ್ದನ್ನು ಕೇಳಿಸ್ಕೋಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು, ಆಮೇಲೆ ಹೇಳಬೇಕು. ಇವ್ರು ಯಾರು ಬರೀ ಎಕ್ಸ್ಪೀರಿಯನ್ಸಿಂದ ಈ ಹುದ್ದೆಗೆ ಬಂದವರಲ್ಲ, ಅಚೀವ್ಮೆಂಟ್ಸಿಂದ, ನಾಲೆಡ್ಜಿಂದ ಈ ಹುದ್ದೆಗೆ ಬಂದವರು. ಇಷ್ಟು ಕ್ಲಿಯರಾಗಿ ಹೇಳ್ತಿದ್ದಾರೆ ಅಂತಂದರೆ ಅದರಲ್ಲಿ ಏನೋ ಅರ್ಥ ಇರುತ್ತೆ ಕಾರ್ತಿಕ್. ಸೊ ಇಷ್ಟು ಮಾಡಿದ್ರೆ ನಮ್ಮ ಸೇಲ್ಸ್ ಕೂಡ ಮತ್ತೆ ಇನ್ಕ್ರೀಸ್ ಆಗ್ಬೋದು ಸರ್. ಇದ್ರ ಮೇಲೆ ನಿಮ್ದೇನಾದರೂ ಇದ್ದರೆ ಮತ್ತೆ ಅಡಿಷನ್ ಮಾಡ್ಬೋದು ಸರ್. ಲಕ್ಷ್ಮಣನಿಗೆ ಹೇಳಿದ್ದೀರಿ ಇದನ್ನೆಲ್ಲ? ಇದರ ಕಾಪಿನ ಅವ್ರಿಗೆ ಮೇಲ್ ಮಾಡಿದ್ದೆ ಸರ್. ಅದನ್ನು ಸ್ಟಡಿ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದಾಯಿತು. ಸಮಸ್ಯೆಗೆ ಮೂಲ ಸಿಕ್ಕಿದೆ. ಸೊಲ್ಯೂಷನ್ ಕಂಡು ಹಿಡೋದು ದೊಡ್ಡದೇನಾಗಲ್ಲ. ಲಕ್ಷ್ಮಣನ ಜೊತೆ ಇದರ ಬಗ್ಗೆ ಮಾತಾಡಿ, ಜೊತೆಗೆ ಕಾರ್ತಿಕ್ ಜೊತೆಯಲ್ಲೂ ಇದರ ಬಗ್ಗೆ ಚರ್ಚೆ ಮಾಡಿ ಅಪ್ರೂವಲ್ ತಗೊಂಡು ಮುಂದಕ್ಕೆ ಹೋಗೋಣ. ಆಲ್ ದಿ ಬೆಸ್ಟ್. ಸರಿ ಸರ್, ಥ್ಯಾಂಕ್ ಯು ಸರ್. ಸೀತಮ್ಮ, ಏನ್ ಹೇಳ್ತಿದ್ದೀರಾ ನೀವು? ರಾಕೇಶ್ ಅಂತ ಹುಡುಗ ಅಲ್ಲ. ಒಂದ್ ವೇಳೆ ಅವನು ಆ ಥರದ್ದವನಾಗಿದ್ದಿದ್ರೆ ನಾನ್ ನಮ್ಮ ಮನೆ ಒಳಗ್ ಸೇರಿಸ್ಕೊಳ್ತಿದ್ನ. ಕಣ್ಣಾರೆ ನೋಡದೆ ಇಂಥ ಆಪಾದನೆ ಮಾಡೋದಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ? ಅಂದ್ರೆ ನೀವಂತದೇನ್ ನೋಡಿದ್ರಿ? ರಾಕಿ ಕೆಟ್ಟದ್ದನ್ನ ಯೋಚನೆ ಮಾಡ್ಬೇಡ. ಅಂಥ ಅನಾಹುತ ಏನಾಗಿಲ್ಲ. ಆದ್ರೆ ಮುಂದೆ ಆಗಬಾರದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲ ಸೀತಮ್ಮ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ರಾಕಿ ತುಂಬಾ ಒಳ್ಳೆ ಹುಡುಗ. ನಿಮ್ಗೆ ಹೇಗೆ ಅವನ ಮೇಲೆ ಈ ತರ ಅಭಿಪ್ರಾಯ ಬಂತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅನ್ನ ಬೆಂದಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದ್ ಅಗಳು ಸಾಕು. ಹಾಗೆ ಹುಡುಗ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಅವನ ಗುಣ ನಡತೆ ನೋಡಿದ್ರೆ ಸಾಕು. ನೀವು ಅವ್ನ್ ಯಾವ ಗುಣ ನಡತೆ ನೋಡಿ ಹೀಗೆ ಹೇಳ್ತಿದ್ದೀರಾ ಅಂತನಾದ್ರೂ ಹೇಳಿ, ನಾನು ಅವನನ್ನ ವಿಚಾರಿಸ್ತೀನಿ. ಪಾಪ ಸೀತಮ್ಮ, ರಾಕಿ ಬಡತನದಲ್ಲಿ ಬೆಳೆದ ಹುಡುಗ, ತಂದೆ ತಾಯಿ ಬೇರೆ ಇಲ್ಲ. ಆದ್ರೆ ಅವನಲ್ಲಿ ಸಂಸ್ಕಾರಕ್ಕೆ ಯಾವ ಕೊರತೆನೂ ಇಲ್ಲ. ಆದ್ರೆ ಅವನಿಗೆ ಅವನೇನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದೆ. ನೋಡ್ ಹುಡುಗಿ, ಇದ್ರ ಬಗ್ಗೆ ಚರ್ಚೆ ಬೇಡ. ನಿನ್ನನ್ನ ಮನೆ ತುಂಬಿಸ್ಕೊಂಡು ಆಗಿರೋ ಸಮಸ್ಯೆಗಳೇ ಸಾಕು. ಈಗ ನೀನ್ ಕರ್ಕೊಂಡ್ ಬಂದಿರೋ ಹುಡುಗನಿಂದ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನ್ ಸುಮ್ಮನೆ ಇರೋದಿಲ್ಲ. ಇದನ್ನ ವಾರ್ನಿಂಗ್ ಅಂತಾನೆ ತಿಳ್ಕೊ. ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ನೀನ್ ಯಾವತ್ತೂ ನನ್ನನ್ನು ನೋಡದೆ ಇರೋಷ್ಟು ಕೆಟ್ಟವಳಾಗ್ಬೇಕಾಗತ್ತೆ. ಹುಷಾರ್. ಹಲೋ, ಹೊಸ ಪ್ರಪೋಸಲ್ಸ್ ಡೀಟೇಲ್ಸ್ ಕಳಿಸಿ. ಸರ್ ಡಿಜಮ್ ಇನ್ನೂ ಅಪ್ರೂವ್ ಮಾಡಿಲ್ಲ ಸರ್, ಅದಾದ್ಮೇಲೆ ಸಿಗುತ್ತೆ ಸರ್. ಕರ್ಮಾನಂದು. ಮೇ ಐ ಕಮ್ ಇನ್ ಸರ್? ಓ ಬನ್ನಿ ಬನ್ನಿ. ಎನಿಥಿಂಗ್ ಇಂಪಾರ್ಟೆಂಟ್? ಡು ಯು ವಾಂಟ್ ಸಜೆಷನ್ ಫ್ರಮ್ ಮೀ? ನೀವು ಕೂತ್ಕೊಳ್ಳಿ ಸರ್. ಹೇಳಿ.
ಸರ್ ಇದ್ರಲ್ಲೊಂದಷ್ಟು ಇನ್ವಾಯ್ಸ್ ಬಿಲ್ಸ್ ಇದೆ Okay. ನೀವು ಸೈನ್ ಮಾಡಿದ್ರೆ ಸಾಕು ಸರ್. ಸೈನ್ ಮಾಡ್ಬೇಕಾ? ಹೌದು ಸರ್. ಚೆಕ್ ಮಾಡೋದ್ ಬೇಡವಾ? ಬರೀ ಸೈನ್ ಮಾಡ್ಬೇಕಾ? ಸರ್ ಚೆಕ್ ಎಲ್ಲ ಆಗಿದೆ ಸರ್, ನೀವು ಜಸ್ಟ್ ಸೈನ್ ಮಾಡಿದ್ರೆ ಸಾಕು ಸರ್. ಇಲ್ಲ, ನಾನು ಚೆಕ್ ಮಾಡ್ಲೇಬೇಕು. ನೀವು ಇದನ್ನ ಇಲ್ಲೇ ಇಟ್ಟು ಹೋಗಿ. ಸರ್ ಅದು 3 ಲೇಯರ್ಸ್ ಅಲ್ಲಿ ಸ್ಕ್ರೂಟಿನೈಸ್ ಆಗುತ್ತೆ ಅಂಡ್ ಅದು ಅಲ್ಲದೆ ನಮ್ಮ ಕಂಪ್ನಿಯಲ್ಲಿ ಇಂಟರ್ನಲ್ ಆಡಿಟ್ ಆಗುತ್ತೆ ಸರ್. ಸರ್ ಇದು ಆಡಿಟ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ರೆಡಿ ಆಗಿರೋ ಬಿಲ್ ಸರ್. ಆದ್ರೂ ನಾನು ಒಂದ್ಸತಿ ನೋಡ್ಬೇಕು. ಸರ್ ನಿಮ್ ಸೈನ್ ಇಂದ ಡಿಲೇ ಆದ್ರೆ ಫರ್ದರ್ ಪ್ರೊಸೆಸ್ಗೆ ಕಷ್ಟ ಆಗುತ್ತೆ ಸರ್. ನೀವು ಹಾಗೂ ನೋಡ್ಬೇಕು ಅಂದ್ರೆ ಯು ಕ್ಯಾನ್ ಚೆಕ್ ಸರ್, ನಾನು ಹಿಟ್ಟು ಹೋಗ್ತೀನಿ. ಬೇಡ ಬೇಡ ಬೇಡ, ನನ್ನಿಂದ ಡಿಲೇ ಆಗೋದಾದ್ರೆ ಬೇಡ, ನಾನು ಇವಾಗ ಸೈನ್ ಮಾಡ್ಕೊಡ್ತೀನಿ. ಸರ್ ಸೀಲ್. ಐ ನೋ. ತಗೊಳ್ಳಿ. ಥ್ಯಾಂಕ್ ಯು ಸರ್. ನನ್ಗೂ ನಿನ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ನಿನ್ನ ಓದ್ತಕ್ಕೆ ನಾನು ಆಫೀಸ್ ಬಂದಂಗಾಯ್ತು. ಎಲ್ಲ ನನ್ನ ಕರ್ಮ. ಅದು ಅಜ್ಜಿ ರೀಚ್ ಆದ್ರಂತ ಫೋನ್ ಮಾಡಿದ್ಯಾ? ಗೊತ್ತಿಲ್ಲ, ನಾನ್ ಕೇಳೂ ಇಲ್ಲ. ಇಲ್ಲಿ ಪುರ್ಸತ್ ಎಲ್ಲಿರುತ್ತೆ? 100 ಕೆಲ್ಸದ ಮಧ್ಯ ಅದನ್ನ ವಿಚಾರಿಸಕ್ ಬೇರೆ ಟೈಮ್ ಇರುತ್ತಾ? ಟೈಮ್ ಮಾಡ್ಕೋಬೇಕು ಬೇಬಿ. ಎಷ್ಟೇ ಆದ್ರೂ ಅವ್ರು ನಿನ್ ಅಜ್ಜಿ ಅಲ್ವಾ, ನೀನ್ ಕೇರ್ ತಗೋಬೇಕಲ್ವಾ? ಈಗಲೇ ಕಾಲ್ ಮಾಡಿ ಕೇಳು. ಹಂಗೆ ನಾವು ಕೊಟ್ಟಿರೋ ಸೀರೆ ಅವ್ರು ಕಂಪ್ಲೀಟ್ ಆಗಿ ನೋಡಿದ್ರ ಅಂತ ಕೇಳು. ನಾಟ್ ರೀಚಬಲ್ ಬರ್ತಿದೆ. ನಾಟ್ ರೀಚಬಲ್ ಬರ್ತಿದ್ಯಾ? ನಾವು ಕೊಟ್ಟಿರೋ ಸೀರೆನ ಅವ್ರು ಕರೆಕ್ಟ್ ಆಗಿ ನೋಡಿದ್ರ ಇಲ್ವಾ ಅಂತ ಕೇಳ್ಬೇಕಿತ್ತಲ್ಲ. ಏನೋ ಸೆರ್ಗು, ಬಾರ್ಡ್ರು, ಕಲರು ಅಂತ ಏನೇನೋ ಇರುತ್ತಲ್ಲ, ಅದನ್ನ ಕೇಳ್ಬೇಕಿತ್ತು ಅಷ್ಟೇ. ಗಿಫ್ಟ್ ತಾನೇ ಕೊಟ್ಟಿರೋದು, ಹೇಗಿದ್ರು ಇಷ್ಟಪಡ್ತಾರೆ. ಸುಮ್ನೆ ತಲೆ ತಿನ್ಬೇಡ. ಅಷ್ಟೇ ಅಲ್ಲ ದಿವ್ಯಾ, ಅದ್ರ ಜೊತೆಗೆ ಸೀರೆ ಮೇಲೆ ಅಮೌಂಟ್ ಬರ್ದಿರೋ ಚೀಟಿ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೂ ಹೇಳ್ಬೇಕಿತ್ತು. ಏನ್ ಬಾಲ ನೀನು, ಏನೇನೋ ಕೇಳ್ತಿದ್ಯಾ? ತಲೆ ಸರಿ ಇದ್ಯಾ? ಅದು ಹಾಗಲ್ಲ ದಿವ್ಯಾ, ನಾವು ಗಿಫ್ಟ್ ಅಂತ ಕೊಟ್ಮೇಲೆ ಅದರ ಅಮೌಂಟ್ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಅಂತ. ಅದು ನಿಜ, ಆದ್ರೆ ನೀನೇ ಪ್ರೈಸ್ ಟ್ಯಾಗ್ ತೆಗೆದು ಕೊಡ್ಬೋದಾಗಿತ್ತಲ್ವಾ? ಮರ್ತೋಯ್ತು. ಅಯ್ಯೋ, ನೀನೇ ಬಾಯ್ ಬಿಟ್ಟು 40,000 ಅಂತ ಹೇಳಿದ್ಯಾ. ಇನ್ ಪ್ರೈಸ್ ಟ್ಯಾಗ್ ಇದ್ರೇನೋ ಬಿಟ್ರೇನೋ. ಆದ್ರೂ ಅದು ಸರಿ ಹೋಗಲ್ಲ ಬೇಬಿ. ನಾನೇ ತೆಕ್ಕೊಡ್ಬೇಕಾಗಿತ್ತು, ಆದ್ರೆ ಅದ್ ನನ್ ನೆನಪೇ ಆಗ್ಲಿಲ್ಲ. ಆದರೆ ಒಂದು ವಿಷಯ ಮಗನೇ, ಮೊದಲನೇ ದಿನ ಏನು ಉತ್ಸಾಹ ಇರುತ್ತೋ ಅದು ಕೊನೆಯವರೆಗೂ ಉಳಿಸ್ಕೊಂಡು ಹೋಗಬೇಕು. ಆದರೆ ನಿನ್ನ ಮುಖ ಒಂದೇ ದಿನಕ್ಕೆ ಹೇಗಾಗಿದೆ ನೋಡು. ಏನಾಯ್ತು? ಏನಾದರೂ ಸಮಸ್ಯೆನಾ? ಸಮಸ್ಯೆ ಅಂತ ಏನೂ ಇಲ್ಲಪ್ಪ. ಅದು ಆಫೀಸಲ್ಲಿ ನನ್ನ ಸೆಕ್ರೆಟರಿ ಹುಡುಗಿ ಅಲ್ವಾ, ಅದಕ್ಕೆ ಯಾಕೋ ಕಂಫರ್ಟಬಲ್ ಫೀಲ್ ಆಗ್ತಲ್ಲಪ್ಪ. ಅದು ಅಲ್ದೆ ನಾನ್ ಫ್ರೆಶರು, ನನ್ಕಿಂತ ಜಾಸ್ತಿ ಅವಳಿಗೆ ಗೊತ್ತು ಅನ್ನೋ ಥರ ಆಟಿಟ್ಯೂಡ್ ಬೇರೆ. ಸಹಜ ಅಲ್ವೇನೋ? ಸದ್ಯಕ್ಕೆ ನಮ್ಮ ಆಫೀಸ್ನಲ್ಲಿ ನಿನಗಿಂತ ಚೆನ್ನಾಗಿ ಗೊತ್ತಿರೋದು ಅವಳೊಬ್ಳಿಗೇನೆ. ಅಪ್ಪ ನೀವು ಅವಳ ಪರ ಬ್ಯಾಟಿಂಗ್ ಮಾಡಬೇಡಿ. ಸಮ್ಟೈಮ್ಸ್ ನಾನೇ ಅವಳಿಗೆ ಬಾಸ ಅಥವಾ ಅವಳೇ ನನಗೆ ಬಾಸ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸರಿ, ಅದಕ್ಕೆ ಏನ್ ಮಾಡೋಣ ಅಂತೀಯಾ? ಅಪ್ಪ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಈ ಹುಡುಗಿ ಸೆಕ್ರೆಟರಿ ಬದಲು ಯಾರಾದ್ರೂ ಮೇಲ್ ಸೆಕ್ರೆಟರಿ ಇದ್ದಿದ್ರೆ